ಯಂಗ್ ಬೋಕ್ ಒಬ್ಬಳೇ ಕಾಯುತ್ತಿರುತ್ತಾಳೆ. ಅಷ್ಟರಲ್ಲಿ ಒಬ್ಬ ಸೈನಿಕ ಹೊಲಿಯಬೇಕಾದ ಬಟ್ಟೆಗಳಿಂದ ತುಂಬಿದ ದೊಡ್ಡ ಚೀಲವನ್ನು ಹೊತ್ತು ಅಲ್ಲಿಗೆ ಬರುತ್ತಾನೆ. ಅವಳು ಕಾರ್ಯಾಗಾರಕ್ಕೆ ಹೋಗಿ ಉಳಿದ ಮಹಿಳೆಯರ ಜೊತೆ ಸೇರಿ ಹೊಲಿಗೆ ಕೆಲಸ ಆರಂಭಿಸುತ್ತಾಳೆ. ಅವಳ ಕೈಗಳು ತುಂಬಾ ವೇಗವಾಗಿ ಮತ್ತು ಅತ್ಯಂತ ನಿಖರವಾಗಿ ಕೆಲಸ ಮಾಡುತ್ತವೆ. ಅವಳು ಹಾಕುವ ಪ್ರತಿಯೊಂದು ಹೊಲಿಗೆಯೂ ಅಚ್ಚುಕಟ್ಟಾಗಿರುತ್ತದೆ. ಉಳಿದರಿಗಿಂತ ಅವಳು ತುಂಬಾ ವೇಗವಾಗಿ ಕೆಲಸ ಮುಗಿಸುತ್ತಾಳೆ. ಆದರೆ ಅವಳ ಕೌಶಲ್ಯವನ್ನು ಮೆಚ್ಚುವ ಬದಲು ಉಳಿದ ಮಹಿಳೆಯರು ಅವಳ ಬಗ್ಗೆ ಗುಸುಗುಸು ಮಾತನಾಡಲು ಆರಂಭಿಸುತ್ತಾರೆ. ಅವರಲ್ಲಿ ಯಂಗ್ ಡಾಕ್ ಎಂಬ ಮಹಿಳೆ, ನಿನ್ನ ಅದೃಷ್ಟವೇ ಚೆನ್ನಾಗಿದೆ. ನಿನ್ನ ಅತ್ತೆ ಮಾವ ಇಬ್ಬರೂ ಸತ್ತಿದ್ದಾರೆ ಎಂದು ವ್ಯಂಗ್ಯವಾಗಿ ಹೇಳುತ್ತಾಳೆ. ನಿನ್ನ ಗಂಡ ಕೂಡ ಕಾಣೆಯಾಗಿದ್ದಾನೆ. ಆದ್ದರಿಂದ ಅವರ ಎಲ್ಲಾ ಆಸ್ತಿಯೂ ಈಗ ನಿನಗೆ ಸಿಗುತ್ತದೆ ಎಂದು ಅವಳು ಅಸೂಯೆಯಿಂದ ಗುಣಗುಣಿಸುತ್ತಾಳೆ. ಅವಳು ಇನ್ನೂ ಮುಂದುವರಿದು, ನೀನು ಯಾವತ್ತೂ ನಗುವುದೇ ಇಲ್ಲ, ಯಾವಾಗಲೂ ಕೋಪದಲ್ಲಿರುವ ಹಾಗೆ ಮುಖ ಮಾಡುತ್ತೀಯ ಎಂದು ಟೀಕಿಸುತ್ತಾಳೆ. ಅವಳ ಈ ಮಾತುಗಳನ್ನು ಇನ್ನೊಬ್ಬ ಮಹಿಳೆ ಗ್ಯೋಂಗ್ ಜಾ ತಡೆಯುತ್ತಾಳೆ. ಸಾಕು, ಇನ್ನು ಮೌನವಾಗಿರು ಎಂದು ಹೇಳುತ್ತಾಳೆ. ಆಗಲೇ ಯಂಗ್ ಬೋಕ್ ಏಕೆ ಇಷ್ಟು ಮೌನವಾಗಿರುತ್ತಾಳೆ ಎಂಬ ಸತ್ಯ ನಮಗೆ ತಿಳಿಯುತ್ತದೆ. ಕೆಲ ವರ್ಷಗಳ ಹಿಂದೆ ಜಪಾನಿನ ಸೇನೆ ಅವಳ ಅಕ್ಕನನ್ನು ಬಲವಂತದ ಕೂಲಿ ಕೆಲಸಕ್ಕೆ ಕರೆದುಕೊಂಡು ಹೋಯಿತು. ಯಂಗ್ ಬೋಕ್ ಕೂಡ ಕಂಫರ್ಟ್ ವುಮನ್ ಆಗುವ ಪರಿಸ್ಥಿತಿಗೆ ತಲುಪಿದ್ದಳು. ಅವಳನ್ನು ರಕ್ಷಿಸುವ ಸಲುವಾಗಿ ಅವಳ ತಂದೆ ತಾಯಿ ತುರ್ತಾಗಿ ಅವಳ ಮದುವೆ ಮಾಡಿಸಿದ್ದರು. ಆದರೆ ಮದುವೆಯಾದ ನಂತರ ಅವಳು ತನ್ನ ಗಂಡನನ್ನು ಮತ್ತೆ ಎಂದಿಗೂ ನೋಡಲೇ ಇಲ್ಲ. ಆ ಸಮಯದಲ್ಲಿ ಅವನು ಜಪಾನಿನಲ್ಲಿ ಓದುತ್ತಿದ್ದನು. ನಂತರ ಅವನು ಮರಳಿ ಬಂದೇ ಇಲ್ಲ. ಕೊನೆಗೆ ಕೊರಿಯಾ ಸ್ವಾತಂತ್ರ್ಯ ಪಡೆದ ನಂತರ ಒಬ್ಬೊಬ್ಬರಾಗಿ ಅವಳ ತಂದೆ ತಾಯಿ ಮತ್ತು ಅತ್ತೆ ಮಾವರು ಮೃತಪಟ್ಟರು. ಅವರ ಅಂತ್ಯಕ್ರಿಯೆಗಳನ್ನೆಲ್ಲ ಯಂಗ್ ಬೋಕ್ ಒಬ್ಬಳೇ ನಡೆಸಿದಳು. ಈಗ ಅವಳು ಸಂಪೂರ್ಣ ಒಂಟಿಯಾಗಿ ಬದುಕುತ್ತಿದ್ದಾಳೆ. 5 ವರ್ಷಗಳಿಂದ ಕಣ್ಣಾರೆ ನೋಡಿರದ ತನ್ನ ಗಂಡ ಒಂದು ದಿನ ಬಳಿ ಬರುತ್ತಾನೆ ಎಂಬ ಒಂದೇ ಒಂದು ಆಶೆಯನ್ನು ಹಿಡಿದು ಬದುಕುತ್ತಿದ್ದಾಳೆ. ಅವಳು ನಗುವುದಿಲ್ಲ ಎಂಬುದಕ್ಕೆ ಕಾರಣ ಅವಳಿಗೆ ಹೃದಯವೇ ಇಲ್ಲ ಎಂಬುದಲ್ಲ. ಜೀವನ ಅವಳ ಮೇಲೆ ತುಂಬಾ ಭಾರವಾಗಿ ಬಿದ್ದಿದೆ. ಒಂದು ರಾತ್ರಿ, ಹಲವು ವರ್ಷಗಳ ಅನಿಶ್ಚಿತತೆಯ ನಂತರ ತನ್ನ ಬಳಿ ಇರುವ ಗಂಡನ ಏಕೈಕ ಫೋಟೋವನ್ನು ಅವಳು ಮೌನವಾಗಿ ನೋಡುತ್ತಾ ಕುಳಿತುಕೊಳ್ಳುತ್ತಾಳೆ. ಅವನ ನಿಜವಾದ ಮುಖ ಹೇಗಿದೆ ಎಂಬ ನೆನಪು ಈಗ ಅವಳಿಗೆ ಇಲ್ಲ. ಆದರೆ ಅದೇ ಕ್ಷಣದಲ್ಲಿ ವಿಧಿ ಸಂಪೂರ್ಣವಾಗಿ ತಿರುವು ಪಡೆಯುತ್ತದೆ. ಹಠಾತ್ತನೆ ಒಬ್ಬ ವ್ಯಕ್ತಿ ಅವಳ ಮನೆಯ ಬಾಗಿಲ ಮುಂದೆ ಕಾಣಿಸಿಕೊಳ್ಳುತ್ತಾನೆ. ಆ ಒಂದು ಕ್ಷಣ ಅವಳು ಇಷ್ಟು ದಿನ ಕಷ್ಟಪಟ್ಟು ಕಾಪಾಡಿಕೊಂಡಿದ್ದ ನೆಮ್ಮದಿಯನ್ನೇ ಸಂಪೂರ್ಣವಾಗಿ ಒಡೆದೊಕ್ಕುತ್ತದೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅವಳ ಗಂಡ ಸಿಯೋರಿಮ್. ಆದರೆ ಅವನು ಒಬ್ಬನೇ ಬಂದಿಲ್ಲ. ಅವನ ಪಕ್ಕದಲ್ಲಿ ಗರ್ಭಿಣಿಯಾಗಿರುವ ಒಬ್ಬ ಜಪಾನಿನ ಮಹಿಳೆ ನಿಂತಿದ್ದಾಳೆ. ಆ ದೃಶ್ಯವನ್ನು ಕಂಡ ಯಂಗ್ ಬೋಕ್ ಸಂಪೂರ್ಣವಾಗಿ ಬೆಚ್ಚಿಬೀಳುತ್ತಾಳೆ. ಅವಳ ಹೃದಯವೇ ಒಡೆದಂತಾಗುತ್ತದೆ. ಆದರೆ ತನ್ನ ನೋವನ್ನು ಹೊರಗೆ ತೋರಿಸದೆ ಏನೂ ಆಗಿಲ್ಲ ಎಂಬಂತೆ ಮನೆಯ ಕೆಲಸದಲ್ಲಿ ತೊಡಗಿಕೊಳ್ಳುತ್ತಾಳೆ. ಆ ಮೌನದ ನಡುವೆ 3 ಜೀವಗಳು ಒಂದೇ ಮನೆಯೊಳಗೆ ಮುಖಾಮುಖಿಯಾಗುತ್ತವೆ. ಇನ್ನು ಮುಂದೆ ಅವರ ಜೀವನ ಎಂದಿಗೂ ಹಿಂದಿನಂತಿರುವುದಿಲ್ಲ. ಮೊದಲಿಗೆ ಸಿಯೋರಿಮ್ ಈ ಇಬ್ಬರು ಮಹಿಳೆಯರನ್ನು ಪರಸ್ಪರ ಪರಿಚಯಿಸದೆ ವಿಷಯವನ್ನು ಮರೆಮಾಚಲು ಪ್ರಯತ್ನಿಸುತ್ತಾನೆ. ಆದರೆ ಸತ್ಯವನ್ನು ಎಷ್ಟು ದಿನ ಮರೆಮಾಚಲು ಸಾಧ್ಯ? ಕೊನೆಗೆ ಯಂಗ್ ಬೋಕ್ ಸಿಯೋರಿಮ್ನನ್ನು ತನ್ನ ಗಂಡ ಎಂದು ಕರೆಯುತ್ತಾಳೆ. ಅವನು ಎಲ್ಲವನ್ನೂ ಈಗಾಗಲೇ ತಿಳಿದಿದ್ದರೂ ಅವಳನ್ನು ತನ್ನ ಹೆಂಡತಿಯಾಗಿ ಒಪ್ಪಿಕೊಳ್ಳುವುದಿಲ್ಲ. ಬದಲಾಗಿ, ಈ ಮದುವೆಯನ್ನು ನಾನು ಒಪ್ಪುವುದಿಲ್ಲ, ಅದನ್ನು ಮುಗಿಸಲು ಬಯಸುತ್ತೇನೆ ಎಂದು ಹೇಳುತ್ತಾನೆ. ಅಷ್ಟೇ ಅಲ್ಲ, ಈ ಮನೆಯಿಂದ ಹೊರಟು ಹೋಗಲು ಸಿದ್ಧವಾಗು ಎಂದು ನೇರವಾಗಿ ಹೇಳುತ್ತಾನೆ. ಆ ಮಾತುಗಳು ಯಂಗ್ ಬೋಕ್ನ ಮನಸ್ಸನ್ನು ಚೂರುಚೂರಾಗಿಸುತ್ತವೆ. ಅವಳು ಆ ಮನೆಯಿಂದ ಹೋಗಲು ಸ್ಪಷ್ಟವಾಗಿ ನಿರಾಕರಿಸುತ್ತಾಳೆ. ನಿನ್ನ ಕುಟುಂಬವನ್ನು ನಾನು ನನ್ನ ಕುಟುಂಬದಂತೆ ನೋಡಿಕೊಂಡಿದ್ದೇನೆ. ಈ ಮನೆಯನ್ನು ಉಳಿಸಿಕೊಳ್ಳಲು ನನ್ನ ಇಡೀ ಜೀವನವನ್ನೇ ಅರ್ಪಿಸಿದ್ದೇನೆ. ಅದನ್ನೆಲ್ಲ ಬಿಟ್ಟು ನಾನು ಎಲ್ಲಿಗೂ ಹೋಗುವುದಿಲ್ಲ ಎಂದು ದೃಢವಾಗಿ ಹೇಳುತ್ತಾಳೆ. ಮರುದಿನ ಬೆಳಗ್ಗೆ ಯಂಗ್ ಬೋಕ್ ಆ ಜಪಾನಿನ ಮಹಿಳೆಯ ಬಳಿಗೆ ಹೋಗುತ್ತಾಳೆ. ಅವಳ ಹೆಸರು ಸಚಿಕೋ. ಯಂಗ್ ಬೋಕ್ ಅವಳನ್ನು ಮೆಣಸಿನಕಾಯಿ ಹೊಲದಲ್ಲಿ ಕೆಲಸ ಮಾಡಲು ಕರೆದುಕೊಂಡು ಹೋಗುತ್ತಾಳೆ. ಅಲ್ಲಿಗೆ ಬಂದಾಗ ಹಿಂದೆ ಯಂಗ್ ಬೋಕ್ನನ್ನು ಅವಮಾನಿಸಿದ್ದ ಯಂಗ್ ಡಾಕ್ ಈ ಬಾರಿ ಅವಳ ಪರವಾಗಿ ಮಾತನಾಡುತ್ತಾಳೆ. ಇನ್ನೊಬ್ಬ ಹೆಂಗಸನ್ನು ಕರೆದುಕೊಂಡು ಬಂದಿರುವ ಸಿಯೋರಿಮ್ ತುಂಬಾ ಕೆಟ್ಟ ಮನುಷ್ಯ ಎಂದು ಅವಳು ಕೋಪದಿಂದ ಹೇಳುತ್ತಾಳೆ. ಯಂಗ್ ಬೋಕ್ಗೆ ಸಚಿಕೋ ಎದುರು ನಿಲ್ಲುವ ಅವಕಾಶವೇ ಇಲ್ಲ ಎಂದು ಕೂಡ ಅವಳು ಭಾವಿಸುತ್ತಾಳೆ. ಅಷ್ಟರಲ್ಲಿ ಒಂದು ಕೀಟ ಬಂದು ಸಚಿಕೋ ಕೈ ಮೇಲೆ ಬೀಳುತ್ತದೆ. ಅವಳು ಭಯದಿಂದ ಜೋರಾಗಿ ಕಿರುಚುತ್ತಾಳೆ. ಗಾಬರಿಯಲ್ಲಿ ಜಪಾನಿ ಭಾಷೆಯಲ್ಲೇ ಕೂಗಲು ಆರಂಭಿಸುತ್ತಾಳೆ. ತಕ್ಷಣ ಯಂಗ್ ಬೋಕ್ ಅವಳ ಮೇಲೆ ನೀರು ಸುರಿದು ಸಮಾಧಾನಪಡಿಸುತ್ತಾಳೆ. ನಂತರ, ನೀನು ಈಗ ಕೊರಿಯಾದಲ್ಲಿ ವಾಸ ಮಾಡುತ್ತಿದ್ದೀಯ, ಆದ್ದರಿಂದ ಕೊರಿಯನ್ ಭಾಷೆಯಲ್ಲೇ ಮಾತನಾಡು ಎಂದು ಎಚ್ಚರಿಕೆ ನೀಡುತ್ತಾಳೆ. ಹೊಲದ ಕೆಲಸ ಮುಗಿದ ನಂತರ ಯಂಗ್ ಬೋಕ್ ಮಿಸ್ಟರ್ ಕಾಂಗ್ ಅವರನ್ನು ಭೇಟಿಯಾಗುತ್ತಾಳೆ. ತಾನು ಮತ್ತೆ ಹೊಲಿಗೆ ಕೆಲಸ ಮಾಡಲು ಅವಕಾಶ ಕೊಡಬೇಕೆಂದು ಕೇಳುತ್ತಾಳೆ. ಹೆಚ್ಚುವರಿ ಹಣ ಸಂಪಾದಿಸಬೇಕೆಂಬುದು ಅವಳ ಉದ್ದೇಶ. ಆದರೆ ಮಿಸ್ಟರ್ ಕಾಂಗ್ ಅದನ್ನು ನಿರಾಕರಿಸುತ್ತಾರೆ. ನಾನು ನಿನಗೆ ಸಂಬಳ ಕೊಟ್ಟರೆ ಅದರ ಲಾಭ ನಿನಗೆ ಆಗುವುದಿಲ್ಲ. ನಿನ್ನ ಮನೆಯಲ್ಲಿರುವ ಆ ಜಪಾನಿನ ಮಹಿಳೆಗೆ ಮಾತ್ರ ಉಪಯೋಗವಾಗುತ್ತದೆ. ಹಾಗಿರುವಾಗ ನಿನಗೆ ಕೆಲಸ ಕೊಡುವುದರಲ್ಲಿ ಅರ್ಥವೇನು ಎಂದು ಅವರು ಹೇಳುತ್ತಾರೆ. ಆ ಸಂಜೆ ಯಂಗ್ ಬೋಕ್ ತನ್ನ ಕೂಲಿಯನ್ನು ಎಣಿಸುತ್ತಿದ್ದಾಗ ಅವರ ಮಾತುಗಳು ಮತ್ತೆ ಮತ್ತೆ ಅವಳ ಮನಸ್ಸಿನಲ್ಲಿ ಕೇಳಿಸುತ್ತವೆ. ತಾನು ದುಡಿದು ಸಂಪಾದಿಸುವ ಪ್ರತಿಯೊಂದು ರೂಪಾಯಿಯೂ ತನ್ನ ಬದುಕಿಗಾಗಿ ಅಲ್ಲ, ಅದು ಸಚಿಕೋ ಮತ್ತು ಸಿಯೋರಿಮ್ರ ಜೀವನ ನಡೆಸಲು ಖರ್ಚಾಗುತ್ತಿದೆ ಎಂಬುದು ಅವಳಿಗೆ ಅರ್ಥವಾಗುತ್ತದೆ. ಕೊನೆಗೆ ಅವಳ ಸಹನೆಯ ಕಟ್ಟೆ ಒಡೆಯುತ್ತದೆ. ಅವಳು ಸಚಿಕೋ ಬಳಿಗೆ ಹೋಗಿ ಅವಳಿಂದ ಹಣವನ್ನು ತೆಗೆದುಕೊಳ್ಳುತ್ತಾಳೆ. ನೀವು ನನ್ನ ಮನೆಯಲ್ಲೇ ವಾಸ ಮಾಡುತ್ತಿದ್ದೀರಾ, ಹೀಗಿರುವಾಗ ನನಗೆ ಹಣ ಕೊಡುವುದು ನೀವೇ ಹೊರತು ನಾನು ಅಲ್ಲ ಎಂದು ಸ್ಪಷ್ಟವಾಗಿ ಹೇಳುತ್ತಾಳೆ. ಈ ಮಾತು ಕೇಳಿದ ಸಚಿಕೋ ಕೂಡ ಕೋಪಗೊಂಡು, ಈ ಮನೆಯಿಂದ ಹೊರಟು ಹೋಗಬೇಕಾದದ್ದು ನೀನೇ ಎಂದು ತಿರುಗೇಟು ಕೊಡುತ್ತಾಳೆ. ಆ ಒಂದು ಮಾತು ಯಂಗ್ ಬೋಕ್ನ ಹಳೆಯ ಗಾಯವನ್ನು ಮತ್ತೆ ತೆರೆದಿಡುತ್ತದೆ.
ಅವಳೊಳಗೆ ವರ್ಷಗಳಿಂದ ಸಂಗ್ರಹವಾಗಿದ್ದ ಕೋಪವೆಲ್ಲ ಸ್ಫೋಟಗೊಳ್ಳುತ್ತದೆ. ತನ್ನ ಕುಟುಂಬವನ್ನು ಕಸಿದುಕೊಂಡದ್ದು, ತನ್ನ ಜೀವನದ ನೆಮ್ಮದಿಯನ್ನು ಹಾಳು ಮಾಡಿದ್ದು, ತನ್ನ ಭವಿಷ್ಯವನ್ನೇ ಕತ್ತಲೆಗೆ ತಳ್ಳಿದ್ದು, ಇವೆಲ್ಲಕ್ಕೂ ಜಪಾನ್ ಕಾರಣ ಎಂದು ಅವಳು ಆಕ್ರೋಶದಿಂದ ಹೇಳುತ್ತಾಳೆ. ಅವಳ ದೃಷ್ಟಿಯಲ್ಲಿ ಎಲ್ಲಾ ಜಪಾನಿಯರು ಒಂದೇ, ಒಳ್ಳೆಯವರು ಕೆಟ್ಟವರು ಎಂಬ ಯಾವುದೇ ವ್ಯತ್ಯಾಸವೇ ಇಲ್ಲ. ಮನೆಗೆ ಹಿಂದಿರುಗಿದ ನಂತರ ಸಚಿಕೋ ನಡೆದ ಎಲ್ಲ ಘಟನೆಗಳನ್ನು ಸಿಯೋರಿನ್ಗೆ ಹೇಳುತ್ತಾಳೆ. ಯಂಗ್ ಬೋಕ್ ತನ್ನನ್ನು ಅವಮಾನಿಸಿದ್ದಾಳೆ ಎಂದು ಬೇಸರದಿಂದ ಹೇಳಿಕೊಳ್ಳುತ್ತಾಳೆ. ಆದರೆ ಆ ಉದ್ವಿಗ್ನತೆ ಇನ್ನೂ ಕಡಿಮೆಯಾಗುವ ಮುನ್ನವೇ ಯಂಗ್ ಬೋಕ್ ಅವರ ಕೋಣೆಗೆ ಊಟವನ್ನು ತೆಗೆದುಕೊಂಡು ಬರುತ್ತಾಳೆ. ಊಟ ಬಡಿಸುವಾಗಲೂ ಅವಳು ಇಬ್ಬರ ಪಾತ್ರೆಗಳನ್ನು ಬೇರೆ ಬೇರೆ ಇಡುತ್ತಾಳೆ. ತಾನು ಅವರ ಜೊತೆ ಒಂದೇ ಜಾಗದಲ್ಲಿ ಕುಳಿತುಕೊಳ್ಳಲು ಇಷ್ಟಪಡುವುದಿಲ್ಲ ಎಂಬುದನ್ನು ಸ್ಪಷ್ಟಪಡಿಸುತ್ತಾಳೆ. ಆದರೆ ಸಚಿಕೋ ಆ ವರ್ತನೆಯನ್ನು ಕಡೆಗಣಿಸುತ್ತಾಳೆ. ಅವಳು ಶಾಂತವಾಗಿ ತನ್ನ ತಟ್ಟೆಯನ್ನು ತೆಗೆದುಕೊಂಡು ಸಿಯೋರಿಮ್ನ ಪಕ್ಕದಲ್ಲೇ ಕುಳಿತುಕೊಳ್ಳುತ್ತಾಳೆ. ಆ ದೃಶ್ಯವನ್ನು ನೋಡಿ ಯಂಗ್ ಬೋಕ್ನ ಮನಸ್ಸು ಮತ್ತೊಮ್ಮೆ ನೋವಿನಿಂದ ತುಂಬುತ್ತದೆ. ಆ ರಾತ್ರಿ ಯಂಗ್ ಬೋಕ್ ಮನೆಯೊಳಗೆ ಮಲಗಲು ನಿರಾಕರಿಸುತ್ತಾಳೆ. ಮನೆಯಲ್ಲಿದ್ದ 2 ಕೋಣೆಗಳಲ್ಲಿ ಅವಳ ಕೋಣೆ ಸಿಯೋರಿಮ್ ಮತ್ತು ಸಚಿಕೋ ಇರುವ ಕೋಣೆಯ ಪಕ್ಕದಲ್ಲೇ ಇರುತ್ತದೆ. ಅವರಿಬ್ಬರ ಸಾನ್ನಿಧ್ಯವನ್ನು ಸಹಿಸುವ ಶಕ್ತಿ ಅವಳಿಗಿಲ್ಲ. ಅವರ ಮಾತುಗಳಾಗಲಿ, ನಗುವಾಗಲಿ ಅಥವಾ ಬೇರೆ ಯಾವುದೇ ಶಬ್ದವಾಗಲಿ ಅದನ್ನು ಕೇಳುವ ಧೈರ್ಯ ಅವಳಲ್ಲಿ ಇರುವುದಿಲ್ಲ. ಆದ್ದರಿಂದ ಅವಳು ಮನೆಯ ಹೊರಗಡೆ ಮಲಗಲು ನಿರ್ಧರಿಸುತ್ತಾಳೆ. ಇದನ್ನು ಗಮನಿಸಿದ ಸಿಯೋರಿಮ್ ಹೊರಗೆ ಬಂದು ಒಳಗೆ ಬಂದು ಮಲಗು ಎಂದು ಮನವೊಲಿಸಲು ಪ್ರಯತ್ನಿಸುತ್ತಾನೆ. ಆದರೆ ಯಂಗ್ ಬೋಕ್ ತನ್ನ ಹಠವನ್ನು ಬಿಡುವುದಿಲ್ಲ. ಅವಳ ಆತ್ಮಗೌರವವು, ಅವಳ ಮನದ ನೋವು ಇನ್ನೂ ಹಾಗೆಯೇ ಉಳಿದಿರುತ್ತವೆ. ಅಷ್ಟರಲ್ಲಿ ಸಿಯೋರಿಮ್ನ ಕಾಲು ಜಾರಿ ಹೋಗುತ್ತದೆ. ಅವನು ನೇರವಾಗಿ ಯಂಗ್ ಬೋಕ್ ಮೇಲೆಯೇ ಬಿದ್ದುಬಿಡುತ್ತಾನೆ. ಇಬ್ಬರೂ ಕ್ಷಣಕಾಲ ಒಬ್ಬರನ್ನೊಬ್ಬರು ನೋಡುತ್ತಾ ಸ್ತಬ್ಧರಾಗುತ್ತಾರೆ. ಅವರಿಬ್ಬರಿಗೂ ನಾಚಿಕೆಯಾಗುತ್ತದೆ. ದುರದೃಷ್ಟವಶಾತ್ ಆ ದೃಶ್ಯವನ್ನೆಲ್ಲ ಸಚಿಕೋ ತನ್ನ ಕಣ್ಣಾರೆ ನೋಡಿಬಿಡುತ್ತಾಳೆ. ಆ ಘಟನೆಯ ನಂತರ ಮೊದಲ ಬಾರಿಗೆ ಸಿಯೋರಿಮ್ ಯಂಗ್ ಬೋಕ್ನು ನಿಜವಾಗಿಯೂ ಗಮನಿಸುತ್ತಾನೆ. ಇಷ್ಟು ವರ್ಷಗಳ ಕಾಲ ತನ್ನ ಕುಟುಂಬಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ ಈ ಮಹಿಳೆಯ ಸೌಂದರ್ಯವು, ಅವಳ ಮನಸ್ಸಿನ ಒಳ್ಳೆಯತನವು ಅವನ ಕಣ್ಣಿಗೆ ಬೀಳುತ್ತದೆ. ಅವನೊಳಗೆ ಅಪರಾಧ ಭಾವನೆ ನಿಧಾನವಾಗಿ ಬೆಳೆಯಲು ಆರಂಭಿಸುತ್ತದೆ. ಅವನು ಯಂಗ್ ಬೋಕ್ ಬಳಿ ಕ್ಷಮೆ ಕೇಳುತ್ತಾನೆ. ನನ್ನ ಕುಟುಂಬಕ್ಕಾಗಿ ನೀನು ಮಾಡಿದ ಎಲ್ಲ ತ್ಯಾಗಗಳಿಗೂ ನಾನು ಎಂದೂ ಧನ್ಯವಾದ ಹೇಳಲೇ ಇಲ್ಲ. ಅದಕ್ಕಾಗಿ ನನ್ನನ್ನು ಕ್ಷಮಿಸು ಎಂದು ಹೇಳುತ್ತಾನೆ. ನಂತರ ಅವನು ಇನ್ನೊಂದು ಮಾತು ಹೇಳುತ್ತಾನೆ. ಇನ್ನು ಮುಂದೆ ನಾನು ನಿನ್ನನ್ನು ನನ್ನ ಹೆಂಡತಿಯಾಗಿ ಒಪ್ಪಿಕೊಳ್ಳುತ್ತೇನೆ. ನಾವು ಇನ್ನು ನಿಜವಾದ ಗಂಡ ಹೆಂಡತಿಯಂತೆ ಬದುಕೋಣ ಎಂದು ಹೇಳುತ್ತಾನೆ. ಆ ಮಾತುಗಳನ್ನು ಕೇಳಿದ ಯಂಗ್ ಬೋಕ್ ಸಂಪೂರ್ಣ ಗಾಬರಿಯಾಗುತ್ತಾಳೆ. ಇಷ್ಟು ದಿನ ತನ್ನನ್ನು ತಳ್ಳಿಹಾಕಿದ ವ್ಯಕ್ತಿ ಹಠಾತ್ತನೆ ಹೀಗೆ ಬದಲಾಗಿರುವುದನ್ನು ಅವಳಿಗೆ ನಂಬಲು ಸಾಧ್ಯವಾಗುವುದಿಲ್ಲ. ಮರುದಿನ ಬೆಳಗ್ಗೆ ಯಂಗ್ ಬೋಕ್ ಯಂಗ್ ಡಾಗ್ಗೆ ಈ ವಿಷಯವನ್ನು ಹೇಳಿಕೊಳ್ಳುತ್ತಾಳೆ. ನಿನ್ನೆ ರಾತ್ರಿ ನನ್ನ ಹೃದಯ ತುಂಬಾ ಜೋರಾಗಿ ಬಡಿತ ಹೊಡೆಯುತ್ತಿತ್ತು ಎಂದು ನಾಚಿಕೆಯಿಂದ ಒಪ್ಪಿಕೊಳ್ಳುತ್ತಾಳೆ. ಅದನ್ನು ಕೇಳಿದ ಯಂಗ್ ಡಾಕ್ ನಗುತ್ತಾ, ಕೊನೆಗೂ ನಿನಗೂ ಪ್ರೀತಿ ಶುರುವಾಗಿದೆ ಅನಿಸುತ್ತದೆ ಎಂದು ಅವಳನ್ನು ಚುಡಾಯಿಸುತ್ತಾಳೆ. ಈ ಎಲ್ಲ ಮಾತುಗಳನ್ನು ಸಚಿಕೋ ಬಟ್ಟೆ ಒಗೆಯುತ್ತಾ ನಿಶ್ಶಬ್ದವಾಗಿ ಕೇಳಿಸಿಕೊಳ್ಳುತ್ತಾಳೆ. ಅತ್ತ ಯಂಗ್ ಬೋಕ್ ತನ್ನ ಯೋಚನೆಗಳಲ್ಲೇ ಮುಳುಗಿರುತ್ತಾಳೆ. ಅದರಿಂದ ಮಳೆ ಬರುತ್ತಿರುವುದನ್ನೇ ಅವಳು ಗಮನಿಸುವುದಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಮಳೆ ಜೋರಾಗುತ್ತಿದ್ದಂತೆ ಅವಳು ತಕ್ಷಣ ಹೊರಗೆ ಓಡಿ ಬಟ್ಟೆಗಳನ್ನು ಒಳಗೆ ತರಲು ಶುರುಮಾಡುತ್ತಾಳೆ. ಸಿಯೋರಿಮ್ನ ಬೂಟುಗಳನ್ನು ಎತ್ತಿಕೊಂಡು ತುಂಬಾ ಜಾಗರೂಕತೆಯಿಂದ ಒರೆಸಿ ಒಳಗೆ ಇಡುತ್ತಾಳೆ. ಆದರೆ ಸಚಿಕೋನ ಬೂಟುಗಳನ್ನು ಮಾತ್ರ ಮಳೆಯಲ್ಲೇ ನೆನೆಯಲು ಬಿಟ್ಟುಬಿಡುತ್ತಾಳೆ. ಇಬ್ಬರ ನಡುವಿನ ಪೈಪೋಟಿ ಇನ್ನೂ ಮುಂದುವರಿಯುತ್ತಲೇ ಇರುತ್ತದೆ. ಈ ವಾತಾವರಣವನ್ನು ಬದಲಾಯಿಸಲು ಸಿಯೋರಿಮ್ ಒಂದು ಪ್ರಯತ್ನ ಮಾಡುತ್ತಾನೆ. ಅವನು ಇಬ್ಬರನ್ನೂ ಕರೆದು, ನಾನು ನಿಮಗೆ ಕೊರಿಯನ್ ಓದಲು ಮತ್ತು ಬರೆಯಲು ಕಲಿಸುತ್ತೇನೆ ಎಂದು ಹೇಳುತ್ತಾನೆ. ಆದರೆ ಇಬ್ಬರೂ ಆ ಪ್ರಸ್ತಾವನೆಯನ್ನು ತಿರಸ್ಕರಿಸುತ್ತಾರೆ. ಯಂಗ್ ಬೋಕ್ ನನಗೆ ಕೆಲಸ ತುಂಬಾ ಇದೆ ಎಂದು ಕಾರಣ ಹೇಳುತ್ತಾಳೆ. ಸಚಿಕೋ ಮಾತ್ರ ನಗುತ್ತಾ, ಯಂಗ್ ಬೋಕ್ಗೆ ಓದು ಬರಹ ಬರದಿದ್ದರೂ ಅವಳು ಚೆನ್ನಾಗಿಯೇ ಬದುಕುತ್ತಿದ್ದಾಳಲ್ಲ ಎಂದು ಹೇಳುತ್ತಾಳೆ. ಆ ಒಂದು ಮಾತು ಯಂಗ್ ಬೋಕ್ನ ಮನಸ್ಸಿಗೆ ತುಂಬಾ ನೋವು ಕೊಡುತ್ತದೆ. ಅವಳು ಮತ್ತೆ ಕೋಪಗೊಳ್ಳುತ್ತಾಳೆ. ಇಬ್ಬರ ನಡುವಿನ ಅಂತರ ಇನ್ನಷ್ಟು ಹೆಚ್ಚಾಗುತ್ತದೆ. ಈ ಉದ್ವಿಗ್ನತೆಯನ್ನು ಕಡಿಮೆ ಮಾಡಲು ಸಚಿಕೋ ಮತ್ತೊಮ್ಮೆ ಪ್ರಯತ್ನಿಸುತ್ತಾಳೆ. ತನ್ನ ಹೆಸರಿನ ಅರ್ಥವನ್ನು ಅವಳು ಸಂತೋಷದಿಂದ ವಿವರಿಸುತ್ತಾಳೆ. ನಂತರ ತನ್ನ ಹೆಸರು ಮತ್ತು ಯಂಗ್ ಬೋಕ್ನ ಹೆಸರನ್ನು ಸೇರಿಸಿ ಹೊಸ ಪದವೊಂದನ್ನು ರಚಿಸುತ್ತಾಳೆ. ಆ ಹೊಸ ಹೆಸರಿನ ಅರ್ಥ ಸಂತೋಷ. ಒಂದು ದಿನ ತಮ್ಮ ಭವಿಷ್ಯವು ಇದೇ ರೀತಿಯ ಸಂತೋಷದಿಂದ ತುಂಬಿರಲಿ ಎಂಬುದು ಅವಳ ಆಶೆಯಾಗಿರುತ್ತದೆ. ಆ ರಾತ್ರಿ ಯಂಗ್ ಬೋಕ್ಗೆ ನಿದ್ರೆ ಬರುತ್ತಿಲ್ಲ. ಅಷ್ಟರಲ್ಲಿ ತನ್ನ ಗಂಡ ಸಿಯೋರಿಮ್ ನಿರಂತರವಾಗಿ ಕೆಮ್ಮುತ್ತಿರುವ ಶಬ್ದ ಅವಳ ಕಿವಿಗೆ ಬೀಳುತ್ತದೆ. ಕಳವಳಗೊಂಡ ಅವಳು ನಿಧಾನವಾಗಿ ಹೊರಗೆ ಬಂದು ಅವನ ಆರೋಗ್ಯ ವಿಚಾರಿಸಲು ಮುಂದಾಗುತ್ತಾಳೆ. ಅದೇ ಸಮಯದಲ್ಲಿ ಸಚಿಕೋ ಕೂಡ ಒಂದು ಕೈಗವಸನ್ನು ಹಿಡಿದು ಅಲ್ಲಿಗೆ ಬರುತ್ತಾಳೆ. ಅವಳು ಸಿಯೋರಿಮ್ನನ್ನು ತುಂಬಾ ಮಮತೆಯಿಂದ ಸಮಾಧಾನಪಡಿಸುತ್ತಾಳೆ. ಅವರಿಬ್ಬರನ್ನು ನೋಡುತ್ತಿದ್ದ ಯಂಗ್ ಬೋಕ್ನ ಮನಸ್ಸು ಅಸೂಯೆಯಿಂದ ತುಂಬುತ್ತದೆ. ತಾನು ಅವರ ಜೀವನದಲ್ಲಿ ಅನ್ಯಳಾಗಿ ಹೋಗಿರುವಂತೆ ಅವಳಿಗೆ ಅನಿಸುತ್ತದೆ. ಆದರೆ ಆ ಭಾವನೆ ಹೆಚ್ಚು ಹೊತ್ತು ಉಳಿಯುವುದಿಲ್ಲ. ಸಚಿಕೋ ಕೈಯಲ್ಲಿದ್ದ ಕೈಗವಸಿನ ಮೇಲೆ ರಕ್ತದ ಕಲೆ ಕಾಣುತ್ತದೆ. ಆ ದೃಶ್ಯ ಯಂಗ್ ಬೋಕ್ನ ಹೃದಯವನ್ನು ನಡುಗಿಸುತ್ತೆ. ಆ ರಕ್ತ ಅವಳ ಮನಸ್ಸಿನಲ್ಲಿ ಭಯವನ್ನು ಹುಟ್ಟಿಸುತ್ತದೆ. ಸ್ವಲ್ಪ ಸಮಯದ ನಂತರ ಸಿಯೋರಿಮ್ನ ರಕ್ತದ ಕಲೆ ಬಿದ್ದ ಬಟ್ಟೆಗಳನ್ನು ಅವಳು ನಡುಗುವ ಕೈಗಳಿಂದ ತೊಳೆಯಲು ಆರಂಭಿಸುತ್ತಾಳೆ. ಅದನ್ನು ಕಂಡ ಸಚಿಕೋ ಅವಳ ಬಳಿಗೆ ಬಂದು, ಬೇಡ, ಆ ರಕ್ತದ ಕಲೆ ಎಂದಿಗೂ ಹೋಗುವುದಿಲ್ಲ ಎಂದು ಹೇಳುತ್ತಾಳೆ. ನಾನು ಕೂಡ ಹಲವಾರು ಬಾರಿ ಪ್ರಯತ್ನಿಸಿದ್ದೇನೆ ಎಂದು ಒಪ್ಪಿಕೊಳ್ಳುತ್ತಾಳೆ. ಆದರೆ ಯಂಗ್ ಬೋಕ್ ಆ ಮಾತನ್ನು ಕೇಳಲು ಸಿದ್ಧಳಿರುವುದಿಲ್ಲ. ಅವಳು ಕೋಪದಿಂದ, ನನಗೆ ಆಗುವುದಿಲ್ಲ ಎಂದು ಯೋಚಿಸುವಷ್ಟು ಮೂರ್ಖಳಲ್ಲ
ನಾನು ಎಂದು ಹೇಳುತ್ತಾಳೆ. ಅವಳ ಮನಸ್ಸಿನಲ್ಲಿ ಒಂದು ನಂಬಿಕೆ ಮಾತ್ರ ಇರುತ್ತದೆ. ಈ ರಕ್ತದ ಕಲೆಗಳನ್ನು ತೊಳೆದುಹಾಕಲು ಸಾಧ್ಯವಾದರೆ ತನ್ನ ಗಂಡನನ್ನು ಮತ್ತೆ ಮೊದಲಿನಂತೆ ಆರೋಗ್ಯವಂತನನ್ನಾಗಿ ಮಾಡಬಹುದು ಎಂದು ಅವಳು ನಂಬಿದ್ದಾಳೆ. ಅವಳಿಗೆ ಗೊತ್ತಿಲ್ಲ, ಈ ಎಲ್ಲಾ ಮಾತುಗಳನ್ನು ಸಿಯೋರಿನ್ ಮೌನವಾಗಿ ಕೇಳುತ್ತಿದ್ದಾನೆ. ಕೊನೆಗೆ ಅವನು ಇಷ್ಟು ವರ್ಷಗಳಿಂದ ಮರೆಮಾಚಿದ್ದ ಸತ್ಯವನ್ನು ಹೇಳಲು ನಿರ್ಧರಿಸುತ್ತಾನೆ. 6 ವರ್ಷಗಳ ಹಿಂದೆ ನಾನು ಟೋಕಿಯೋದಲ್ಲಿ ಬಂಧನಕ್ಕೊಳಗಾದೆ. ಏಕೆಂದರೆ ನಾನು ಕೊರಿಯನ್ ಭಾಷೆಯನ್ನು ಕಲಿಯುತ್ತಿದ್ದ ಒಂದು ಗುಂಪಿನ ಸದಸ್ಯನಾಗಿದ್ದೆ. ಜೈಲಿನಲ್ಲಿದ್ದಾಗ ನನಗೆ ಕ್ಷಯರೋಗ ಬಂತು. ನಂತರ ಕೊರಿಯಾ ಸ್ವಾತಂತ್ರ್ಯ ಪಡೆದಾಗ ನನ್ನ ಬಿಡುಗಡೆ ಮಾಡಲಾಯಿತು. ಅದಾದ ಬಳಿಕ ನಾನು ಮನೆಗೆ ಹಿಂದಿರುಗಿದೆ. ಸ್ವಲ್ಪ ಹೊತ್ತು ಮೌನವಾಗಿದ್ದ ಅವನು ಮತ್ತೊಂದು ಕಠಿಣ ಸತ್ಯವನ್ನು ಹೇಳುತ್ತಾನೆ. ಈಗ ನನ್ನ ಜೀವನದ ಕೊನೆಯ ದಿನಗಳು ಹತ್ತಿರವಾಗಿವೆ. ಆ ಮಾತು ಕೇಳಿದ ಯಂಗ್ ಬೋಕ್ನ ಕಣ್ಣಲ್ಲಿ ನೀರು ತುಂಬುತ್ತದೆ. ಮರುದಿನ ಬೆಳಗ್ಗೆ ಮತ್ತೆ ಉದ್ವಿಗ್ನತೆ ಆರಂಭವಾಗುತ್ತದೆ. ಸಿಯೋರಿಮ್ನ ಬಟ್ಟೆಗಳನ್ನು ಸಚಿಕೋ ಒಣಗಲು ಹಾಕುತ್ತಿರುವುದನ್ನು ಕಂಡ ಯಂಗ್ ಬೋಕ್ ಹಠಾತ್ತನೆ ಅವಳಿಗೆ ಒಂದು ಬಾರಿಸುತ್ತಾಳೆ. ಅವಳ ಕೋಪ ಈಗ ಗರಿಷ್ಠ ಮಟ್ಟಕ್ಕೆ ತಲುಪಿರುತ್ತದೆ. ನನ್ನ ಗಂಡನ ಈ ಸ್ಥಿತಿಗೆ ಕಾರಣ ನೀವು, ನಿಮ್ಮ ದೇಶವು. ನಾನು ಅನುಭವಿಸಿದ ಎಲ್ಲ ನೋವಿಗೂ ಜಪಾನೇ ಕಾರಣ ಎಂದು ಆಕ್ರೋಶದಿಂದ ಹೇಳುತ್ತಾಳೆ. ಆದರೆ ಸಚಿಕೋ ಮೌನವಾಗಿರುವುದಿಲ್ಲ. ಅವಳು ಧೈರ್ಯವಾಗಿ ಯಂಗ್ ಬೋಕ್ನ ಕಣ್ಣಲ್ಲಿ ಕಣ್ಣು ಹಾಕಿ ಮಾತನಾಡುತ್ತಾಳೆ. ನಾನು ಯಾರನ್ನೇನ್ನೂ ಕಸಿದುಕೊಳ್ಳಲು ಬಂದವಳಲ್ಲ. ನಾನು ನಿನ್ನ ಗಂಡನ ಪ್ರೇಯಸಿಯೂ ಅಲ್ಲ. ನಂತರ ಅವಳು ಯಾರೂ ನಿರೀಕ್ಷಿಸದ ಮಾತನ್ನು ಹೇಳುತ್ತಾಳೆ. ನಿನ್ನ ಕೋಪ ನನಗೆ ಅರ್ಥವಾಗುತ್ತದೆ. ಏಕೆಂದರೆ ಒಂದು ಕಾಲದಲ್ಲಿ ನನ್ನ ಮನಸ್ಸಿನಲ್ಲೂ ಇದೇ ರೀತಿಯ ದ್ವೇಷ ಇತ್ತು. ನಾನು ಯಾರನ್ನಾದರೂ ನೋಯಿಸಬೇಕು ಎಂದು ಯೋಚಿಸಿದ್ದೆ. ಆದರೆ ಕೊನೆಯಲ್ಲಿ ನಾವು ಇಬ್ಬರೂ ಒಂದೇ ಕಾರಣಕ್ಕೆ ಇಲ್ಲಿ ಇದ್ದೇವೆ. ಒಂಟಿಯಾಗಿ ಬಿಡುವ ಭಯ ನಮ್ಮಿಬ್ಬರನ್ನೂ ಒಂದೇ ಮನೆಯೊಳಗೆ ತಂದಿದೆ. ಮತ್ತು ನಾವು ಇಬ್ಬರೂ ಒಂದೇ ವ್ಯಕ್ತಿಯ ಜೊತೆ ಇರ ಬಯಸುತ್ತಿದ್ದೇವೆ. ಆ ಮಾತುಗಳನ್ನು ಕೇಳಿದ ಯಂಗ್ ಬೋಕ್ ಸಂಪೂರ್ಣ ಮೌನವಾಗುತ್ತಾಳೆ. ಅವಳ ಕೋಪ ನಿಧಾನವಾಗಿ ಕರಗತೊಡಗುತ್ತದೆ. ಅಷ್ಟರಲ್ಲಿ ಸಿಯೋರಿಮ್ ಮನೆಯ ಹೊರಗೆ ಬರುತ್ತಾನೆ. ಅವನ ಕೈಯಲ್ಲಿ ಒಂದು ಸೈಕಲ್ ಇರುತ್ತದೆ. ಅದನ್ನು ಯಂಗ್ ಬೋಕ್ಗೆ ಕೊಟ್ಟು, ಇದು ನಿನ್ನದು ಎಂದು ಹೇಳುತ್ತಾನೆ. ಯಂಗ್ ಬೋಕ್ ನಗುತ್ತಾ, ನನಗೆ ಸೈಕಲ್ ಓಡಿಸಲು ಬರುವುದೇ ಇಲ್ಲ ಎಂದು ಹೇಳುತ್ತಾಳೆ. ಅದಕ್ಕೆ ಸಿಯೋರಿಮ್ ಮೃದುವಾಗಿ, ನಾನು ನಿನಗೆ ಕಲಿಸುತ್ತೇನೆ ಎಂದು ಉತ್ತರಿಸುತ್ತಾನೆ. ಆ ಮಧ್ಯಾಹ್ನ ಸಚಿಕೋ ಮನೆಗೆ ಮರಳಿ ಬರುವುದಿಲ್ಲ. ಯಂಗ್ ಬೋಕ್ ಆತಂಕದಿಂದ ಅವಳನ್ನು ಹುಡುಕಲು ಹೊರಡುತ್ತಾಳೆ. ಕೊನೆಗೆ ಒಂದು ನದಿಯ ಬಳಿ ಸಚಿಕೋ ಕಾಲು ಜಾರಿ ಬಿದ್ದು ಗಾಯಗೊಂಡಿರುವುದನ್ನು ಕಂಡುಕೊಳ್ಳುತ್ತಾಳೆ. ಇಷ್ಟೆಲ್ಲ ನಡೆದಿದ್ದರೂ ಯಂಗ್ ಬೋಕ್ ಅವಳನ್ನು ಬಿಟ್ಟು ಹೋಗುವುದಿಲ್ಲ. ಅವಳು ಸಚಿಕೋಗೆ ಎದ್ದು ನಿಲ್ಲಲು ಸಹಾಯ ಮಾಡಿ ಅವಳ ಗಾಯಗೊಂಡ ಕಾಲಿಗೆ ಜಾಗರೂಕತೆಯಿಂದ ಬಟ್ಟೆ ಕಟ್ಟುತ್ತಾಳೆ. ನಂತರ ಅವಳ ಹೊಟ್ಟೆಯಲ್ಲಿರುವ ಮಗುವಿನ ಬಗ್ಗೆ ಚಿಂತಿಸುತ್ತಾಳೆ. ಸಚಿಕೋ ಯಂಗ್ ಬೋಕ್ನ ಕೈಯನ್ನು ತನ್ನ ಹೊಟ್ಟೆಯ ಮೇಲೆ ಇಟ್ಟು ಮಗು ಚೆನ್ನಾಗಿದೆ ಎಂದು ಧೈರ್ಯ ತುಂಬುತ್ತಾಳೆ. 5 ವರ್ಷಗಳ ನಂತರ ಮೊದಲ ಬಾರಿಗೆ ಯಂಗ್ ಬೋಕ್ ಮುಖದಲ್ಲಿ ಒಂದು ಸಣ್ಣ ನಗು ಮೂಡುತ್ತದೆ. ಅದರ ನಂತರ ಇಬ್ಬರ ನಡುವೆ ಮತ್ತೊಮ್ಮೆ ಸಣ್ಣ ಜಗಳ ನಡೆಯುತ್ತದೆ. ಆದರೆ ಈ ಬಾರಿ ಅದು ಮೊದಲಿನಂತಿಲ್ಲ. ಅದರಲ್ಲಿದ್ದ ಕೋಪ ಕಡಿಮೆಯಾಗಿದೆ. ಅದು ಸ್ನೇಹದ ಆರಂಭದಂತೆಯೇ ಅನಿಸುತ್ತದೆ. ಮನೆಗೆ ಹಿಂದಿರುಗುವ ದಾರಿಯಲ್ಲಿ ಯಂಗ್ ಬೋಕ್ ಸಚಿಕೋಗೆ ಬೂಟು ತೊಡಿಸಲು ಸಹಾಯ ಮಾಡುತ್ತಾಳೆ. ಅಷ್ಟರಲ್ಲಿ ಸಚಿಕೋ ಯಂಗ್ ಬೋಕ್ ಯಾವಾಗಲೂ ತನ್ನ ಜೊತೆ ಇಟ್ಟುಕೊಳ್ಳುವ ಉಂಗುರದ ಬಗ್ಗೆ ಕೇಳುತ್ತಾಳೆ. ಯಂಗ್ ಬೋಕ್ ಆ ಉಂಗುರ ತನ್ನ ತಾಯಿಯದ್ದಾಗಿದ್ದು, ತನ್ನ ಕುಟುಂಬದ ನೆನಪುಗಳನ್ನೆಲ್ಲ ಅದು ತನ್ನೊಳಗೆ ಹೊತ್ತಿದೆ ಎಂದು ಹೇಳುತ್ತಾಳೆ. ಅದನ್ನು ಕೇಳಿದ ಸಚಿಕೋ ಕೂಡ ತನ್ನ ಭೂತಕಾಲವನ್ನು ಹಂಚಿಕೊಳ್ಳುತ್ತಾಳೆ. ನಾನು ಅನಾಥಳಾಗಿ ಬೆಳೆದವಳು. ನನಗೆ ಕುಟುಂಬವೂ ಇರಲಿಲ್ಲ, ನನ್ನದು ಎನ್ನುವ ಮನೆಯೂ ಇರಲಿಲ್ಲ. ಆ ಮಾತು ಯಂಗ್ ಬೋಕ್ಗೆ ಆಶ್ಚರ್ಯ ಉಂಟುಮಾಡುತ್ತದೆ. ಇಷ್ಟು ದಿನಗಳ ನಂತರ ಅವರಿಗೆ ಒಂದು ಸತ್ಯ ಅರ್ಥವಾಗುತ್ತದೆ. ಅವರು ಅಷ್ಟು ಭಿನ್ನರಲ್ಲ. ಅವರಿಬ್ಬರ ನೋವು ಒಂದೇ ರೀತಿಯದು. ಆ ಸಂಜೆಯಿಂದ ಮನೆಯ ವಾತಾವರಣ ಸಂಪೂರ್ಣ ಬದಲಾಗಲು ಆರಂಭಿಸುತ್ತದೆ. ಯಂಗ್ ಬೋಕ್ ಮೊದಲ ಬಾರಿಗೆ ಸಚಿಕೋಗಾಗಿ ಪ್ರೀತಿಯಿಂದ ಚಹಾ ಮಾಡುತ್ತಾಳೆ. ಅಷ್ಟೇ ಅಲ್ಲ, ಅವಳಿಗೆ ಹೊಸ ಜೋಡಿ ಚಪ್ಪಲಿಗಳನ್ನು ಉಡುಗೊರೆಯಾಗಿ ಕೊಡುತ್ತಾಳೆ. ಮಗು ಹುಟ್ಟುವವರೆಗೂ ನಿನ್ನನ್ನು ನಾನು ಕಾಪಾಡುತ್ತೇನೆ ಎಂದು ಮಾತು ಕೊಡುತ್ತಾಳೆ. ಇದನ್ನೆಲ್ಲ ಸಿಯೋರಿಮ್ ಮೌನವಾಗಿ ನೋಡುತ್ತಿರುತ್ತಾನೆ. ಅವನ ಮುಖದಲ್ಲಿ ಹಲವು ದಿನಗಳ ನಂತರ ನೆಮ್ಮದಿಯ ನಗು ಮೂಡುತ್ತದೆ. ಮೊದಲ ಬಾರಿಗೆ ಅವನ ಇಬ್ಬರು ಹೆಂಡತಿಯರು ದ್ವೇಷದಿಂದಲ್ಲ, ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಕಾಳಜಿಯಿಂದ ಒಂದಾಗಿರುತ್ತಾರೆ. ಮರುದಿನ ಬೆಳಗ್ಗೆ ಯಂಗ್ ಬೋಕ್ ಗ್ಯೋಂಗ್ಜಾ ಅವರ ಮನೆಗೆ ಹೋಗುತ್ತಾಳೆ. ಸಚಿಕೋಗೆ ಹೆರಿಗೆಯಂತರ ಬೇಕಾಗುವ ಸಮುದ್ರದ ಸೊಪ್ಪು, ಸೀವೀಡ್ ಸ್ವಲ್ಪ ಕೊಡಬಹುದೇ ಎಂದು ಕೇಳುತ್ತಾಳೆ. ಅದೃಷ್ಟವಶಾತ್ ಅವರ ಬಳಿ ಇನ್ನೂ ಸ್ವಲ್ಪ ಉಳಿದಿರುತ್ತದೆ. ಅದನ್ನು ಯಂಗ್ ಬೋಕ್ಗೆ ಕೊಡುವಾಗ ಗ್ಯೋಂಗ್ಜಾ ಕೇಳುತ್ತಾಳೆ, ಮಗು ಯಾವಾಗ ಹುಟ್ಟಬಹುದು ಎಂದು ಅನಿಸುತ್ತಿದೆ. ಯಂಗ್ ಬೋಕ್, ಬಹುಶಃ ಈ ತಿಂಗಳಲ್ಲೇ ಎಂದು ಉತ್ತರಿಸುತ್ತಾಳೆ. ಗ್ಯೋಂಗ್ಜಾ ಅವಳ ಕರುಣೆಯನ್ನು ಮೆಚ್ಚುತ್ತಾಳೆ. ಆದರೆ ಒಂದು ಸಲಹೆಯನ್ನೂ ಕೊಡುತ್ತಾಳೆ. ಇತರರ ಬಗ್ಗೆ ಕಾಳಜಿ ವಹಿಸುತ್ತಿರುವಾಗ ನಿನ್ನನ್ನು ಮರೆಯಬೇಡ. ಒಂದು ದಿನ ನಿನಗೂ ಈ ಸೀವೀಡ್ ಬೇಕಾಗಬಹುದು. ಮನೆಗೆ ಹಿಂದಿರುಗಿದ ಯಂಗ್ ಬೋಕ್ ಹುಟ್ಟಲಿರುವ ಮಗುವಿಗಾಗಿ ಚಿಕ್ಕ ಚಿಕ್ಕ ಬಟ್ಟೆಗಳನ್ನು ಹೊಲಿಯಲು ಆರಂಭಿಸುತ್ತಾಳೆ. ಅವಳು ಹಾಕುವ ಪ್ರತಿಯೊಂದು ಹೊಲಿಗೆಯಲ್ಲೂ ಅವಳ ಹೃದಯದ ಪ್ರೀತಿ ಕಾಣಿಸುತ್ತದೆ. ಅವಳು ಈಗ ಸಂಪೂರ್ಣವಾಗಿ ಬದಲಾಗಿದ್ದಾಳೆ. ಅದೇ ಸಮಯದಲ್ಲಿ ಸಿಯೋರಿಮ್ ಒಂದು ಪುಸ್ತಕ ತೆಗೆದುಕೊಳ್ಳಲು ಕೋಣೆಯೊಳಗೆ ಬರುತ್ತಾನೆ. ಯಂಗ್ ಬೋಕ್ ಅವನೊಂದಿಗೆ ಮಾತನಾಡಬೇಕೆಂದು ಬಯಸುತ್ತಾಳೆ. ಆದರೆ ಮಾತುಗಳು ತುಟಿಗೆ ಬಂದು ನಿಲ್ಲುತ್ತವೆ. ಸಿಯೋರಿಮ್ ಹೊರಗೆ ಹೋಗಲು ತಿರುಗುತ್ತಿದ್ದಂತೆಯೇ ಅವಳು ಧೈರ್ಯ ಮಾಡಿ ಅವನನ್ನು ಕರೆಯುತ್ತಾಳೆ. ಇಂದು ರಾತ್ರಿ ನನ್ನ ಕೋಣೆಯಲ್ಲಿ ಮಲಗುತ್ತೀಯಾ ಎಂದು ನಾಚಿಕೆಯಿಂದ ಕೇಳುತ್ತಾಳೆ. ಸಿಯೋರಿಮ್ ಮೃದುವಾಗಿ ಒಪ್ಪಿಕೊಳ್ಳುತ್ತಾನೆ. ಆ ರಾತ್ರಿ ಇಬ್ಬರೂ ಒಂದೇ ಕೋಣೆಯಲ್ಲಿ ಮಲಗುತ್ತಾರೆ. ಆದರೆ ಅವರ ನಡುವೆ ಇನ್ನೂ ಅಂತರ ಇರುತ್ತದೆ.
ಆ ಮೌನದ ನಡುವೆ ಸಿಯೋ ರಿಮ್ ತನ್ನ ಮನದಾಳದ ಮಾತನ್ನು ಹೇಳುತ್ತಾನೆ. ನಿನ್ನನ್ನು ಭೇಟಿಯಾದದ್ದು ನನ್ನ ಜೀವನದ ದೊಡ್ಡ ಅದೃಷ್ಟ. ನನ್ನ ಬಗ್ಗೆ ನಿನಗೆ ಉಳಿಯುವುದು ಕೇವಲ ನೋವಿನ ನೆನಪುಗಳಾಗಬಾರದು ಎಂದು ನಾನು ಬಯಸುತ್ತೇನೆ ಎಂದು ಹೇಳುತ್ತಾ ಅವನು ಯಂಗ್ ಬೋಕ್ನ ಕೈ ಹಿಡಿಯುತ್ತಾನೆ. ನಂತರ ಒಂದು ಕೊನೆಯ ವಿನಂತಿ ಮಾಡುತ್ತಾನೆ. ಸಚಿಕೋ ಮಗುವಿಗೆ ಜನ್ಮ ನೀಡಿದ ನಂತರ ನೀನು ಸೈಕಲ್ ಓಡಿಸುವುದನ್ನು ಕಲಿಯಬೇಕು. ಒಂದು ದಿನ ಅದು ನಿನಗೆ ತುಂಬಾ ಅಗತ್ಯವಾಗುತ್ತದೆ. ಯಂಗ್ ಬೋಕ್ ನಿಧಾನವಾಗಿ ತಲೆಯಾಡಿಸುತ್ತಾಳೆ. ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿರುತ್ತವೆ, ಏಕೆಂದರೆ ಆ ಮಾತುಗಳು ಅವಳಿಗೆ ವಿದಾಯ ಹೇಳುತ್ತಿರುವಂತೆ ಕೇಳಿಸುತ್ತವೆ. ಮರುದಿನ ಬೆಳಗ್ಗೆ ಸಚಿಕೋ ನೋವಿನಿಂದ ಕಿರುಚುತ್ತಾಳೆ. ಅವಳಿಗೆ ಹೆರಿಗೆ ನೋವು ಆರಂಭವಾಗಿರುತ್ತದೆ. ಯಂಗ್ ಬೋಕ್ ತಕ್ಷಣ ಅವಳ ಸಹಾಯಕ್ಕೆ ಓಡುತ್ತಾಳೆ. ನಂತರ ಸಿಯೋ ರಿಮ್ನು ಕರೆದು, ನೀನು ಅವಳ ಜೊತೆ ಇರು, ನಾನು ಊರಿನ ಮಹಿಳೆಯರನ್ನು ಕರೆದುಕೊಂಡು ಬರುತ್ತೇನೆ ಎಂದು ಹೇಳುತ್ತಾಳೆ. ಆದರೆ ಅವಳು ಎಷ್ಟೇ ಬಾರಿ ಅವನ ಹೆಸರನ್ನು ಕರೆದರೂ ಯಾವ ಉತ್ತರವೂ ಬರುವುದಿಲ್ಲ. ಮೊದಲಿಗೆ ಅವನು ಯೋಚನೆಯಲ್ಲಿ ಮುಳುಗಿದ್ದಾನೆ ಎಂದು ಭಾವಿಸುತ್ತಾಳೆ. ಆದರೆ ಹತ್ತಿರ ಹೋಗಿ ನೋಡಿದಾಗ ಭಯಾನಕ ಸತ್ಯ ಅವಳ ಕಣ್ಣೆದುರು ತೆರೆದುಕೊಳ್ಳುತ್ತದೆ. ಸಿಯೋ ರಿಮ್ ಇನ್ನು ಜೀವಂತನಾಗಿರುವುದಿಲ್ಲ. ಅವನು ಶಾಶ್ವತವಾಗಿ ಅವಳನ್ನು ಬಿಟ್ಟು ಹೋಗಿದ್ದಾನೆ. ಯಂಗ್ ಬೋಕ್ನ ಹೃದಯ ಸಂಪೂರ್ಣವಾಗಿ ಒಡೆದು ಹೋಗುತ್ತದೆ. 5 ವರ್ಷಗಳ ಕಾಲ ಅವಳು ಅವನಿಗಾಗಿ ಕಾಯುತ್ತಿದ್ದಳು. ಹೊಸ ಜೀವನ ಆರಂಭವಾಗುತ್ತದೆ ಎಂದು ಕನಸು ಕಂಡಿದ್ದಳು. ಆದರೆ ವಿಧಿ ಅವಳಿಗೆ ಕೊಟ್ಟದ್ದು ಮತ್ತೊಂದು ದೊಡ್ಡ ನಷ್ಟ ಮಾತ್ರ. ಸಚಿಕೋ ತನ್ನ ನವಜಾತ ಮಗುವನ್ನು ಮಡಿಲಲ್ಲಿ ಹಿಡಿದುಕೊಂಡೇ ನಡೆದ ಎಲ್ಲವನ್ನೂ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಾಳೆ. ಅಷ್ಟರಲ್ಲಿ ಮನೆಯ ಹೊರಗಿನಿಂದ ವಿಚಿತ್ರವಾದ ಶಬ್ದ ಕೇಳಿಸುತ್ತದೆ. ಅವಳು ತಕ್ಷಣ ಹೊರಗೆ ಓಡಿಬರುತ್ತಾಳೆ. ಅಲ್ಲಿ ಕಂಡ ದೃಶ್ಯ ಅವಳ ಮನಸ್ಸನ್ನು ಮತ್ತೊಮ್ಮೆ ಮುರಿದು ಹಾಕುತ್ತದೆ. ಯಂಗ್ ಬೋಕ್ ಸಿಯೋ ರಿಮ್ನ ಪುಸ್ತಕಗಳು ಮತ್ತು ಅವನ ನೆನಪುಗಳನ್ನೆಲ್ಲ ಬೆಂಕಿಗೆ ಹಾಕುತ್ತಿದ್ದಾಳೆ. ಸಚಿಕೋ ಆತುರದಿಂದ ಅವಳ ಬಳಿಗೆ ಓಡುತ್ತಾಳೆ. ಅಲ್ಲಿ ಯಂಗ್ ಬೋಕ್ ಸಂಪೂರ್ಣವಾಗಿ ಕುಸಿದು ಬಿದ್ದಿರುತ್ತಾಳೆ. ಜೀವನವನ್ನೇ ಕೈಬಿಡುವ ಹಂತಕ್ಕೆ ಅವಳು ತಲುಪಿದ್ದಾಳೆ. ಸಚಿಕೋ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡು, ದಯವಿಟ್ಟು ಬದುಕುವುದನ್ನು ಬಿಡಬೇಡ. ನಾವು ಈಗಾಗಲೇ ತುಂಬಾ ಕಷ್ಟಗಳನ್ನು ಎದುರಿಸಿದ್ದೇವೆ. ಇಷ್ಟರಲ್ಲೇ ಸೋತು ಬಿಡಬಾರದು ಎಂದು ಕಣ್ಣೀರಿನಿಂದ ಬೇಡಿಕೊಳ್ಳುತ್ತಾಳೆ. ಕಾಲ ನಿಧಾನವಾಗಿ ಮುಂದೆ ಸಾಗುತ್ತದೆ. ಇಬ್ಬರು ಪರಸ್ಪರ ಆಸರೆಯಾಗುತ್ತಾ ಮತ್ತೆ ಬದುಕಲು ಕಲಿಯುತ್ತಾರೆ. ಸಚಿಕೋ ತನ್ನ ಮಾತಿನಂತೆ ಯಂಗ್ ಬೋಕ್ಗೆ ಸೈಕಲ್ ಓಡಿಸುವುದನ್ನು ಕಲಿಸಲು ಆರಂಭಿಸುತ್ತಾಳೆ. ಮೊದಲಿಗೆ ಯಂಗ್ ಬೋಕ್ಗೆ ತುಂಬಾ ಭಯವಾಗುತ್ತದೆ. ಆದರೆ ಸಚಿಕೋ ಅವಳಿಗೆ ಧೈರ್ಯ ತುಂಬುತ್ತಾಳೆ. ತಾನು ಜಪಾನಿನಲ್ಲಿ ಇದ್ದಾಗ ಮೊದಲ ಬಾರಿಗೆ ಸೈಕಲ್ ಓಡಿಸುವಾಗ ಗೋಡೆಗೆ ಡಿಕ್ಕಿ ಹೊಡೆದು ಕೆಲಸವನ್ನೇ ಕಳೆದುಕೊಂಡ ಘಟನೆಯನ್ನು ನಗುತ್ತಾ ಹೇಳುತ್ತಾಳೆ. ಯಂಗ್ ಬೋಕ್ ಆ ಕಥೆಯನ್ನು ಆಸಕ್ತಿಯಿಂದ ಕೇಳುತ್ತಿರುತ್ತಾಳೆ. ಅವಳಿಗೆ ಗೊತ್ತಾಗುವುದೇ ಇಲ್ಲ, ಈಗಾಗಲೇ ಸಚಿಕೋ ಸೈಕಲ್ನ ಹಿಡಿತವನ್ನು ಬಿಟ್ಟಿದ್ದಾಳೆ. ಯಂಗ್ ಬೋಕ್ ಮೊದಲ ಬಾರಿಗೆ ಯಾರ ಸಹಾಯವೂ ಇಲ್ಲದೆ ಸ್ವತಃ ಸೈಕಲ್ ಓಡಿಸುತ್ತಿರುತ್ತಾಳೆ. ಕಾಲ ಕಳೆಯುತ್ತಾ ಜೀವನ ಮತ್ತೆ ಸಹಜವಾಗುತ್ತಿರುವಂತೆ ಕಾಣುತ್ತದೆ. ಆದರೆ ಆ ಶಾಂತಿ ಹೆಚ್ಚು ದಿನ ಉಳಿಯುವುದಿಲ್ಲ. ಒಂದು ದಿನ ಗ್ಯೋಂಗ್ಜಾ, ಉತ್ತರ ಮತ್ತು ದಕ್ಷಿಣ ಕೊರಿಯಾ ಗಡಿಯಲ್ಲಿ ಇತ್ತೀಚೆಗೆ ವಿಚಿತ್ರವಾದ ಮೌನ ಇದೆ ಎಂದು ಹೇಳುತ್ತಾಳೆ. ಆ ಮೌನ ಎಲ್ಲರ ಮನಸ್ಸಿನಲ್ಲೂ ಅಜ್ಞಾತ ಭಯವನ್ನು ಹುಟ್ಟಿಸುತ್ತದೆ. ಸ್ವಲ್ಪ ಸಮಯದ ನಂತರ ಯಾರೂ ನಿರೀಕ್ಷಿಸದಂತೆ ದೂರದಲ್ಲಿ ಭಾರೀ ಸ್ಫೋಟ ಸಂಭವಿಸುತ್ತದೆ. ಆ ಸದ್ದು ಕೇಳುತ್ತಿದ್ದಂತೆಯೇ ಯಂಗ್ ಬೋಕ್ಗೆ ಏನೋ ಅಪಾಯ ಹತ್ತಿರ ಬರುತ್ತಿದೆ ಎಂಬ ಭಾವನೆ ಉಂಟಾಗುತ್ತದೆ. ಸುತ್ತಲಿನ ಜನರು ಎಲ್ಲವೂ ಸಹಜವಾಗಿದೆ ಎಂಬಂತೆ ವರ್ತಿಸಲು ಪ್ರಯತ್ನಿಸುತ್ತಾರೆ. ಆದರೆ ಅವರ ಮುಖದಲ್ಲಿರುವ ಆತಂಕವನ್ನು ಮರೆಮಾಚಲು ಸಾಧ್ಯವಾಗುವುದಿಲ್ಲ. ಆ ರಾತ್ರಿ ಇನ್ನೂ ದೊಡ್ಡ ಸ್ಫೋಟದ ಶಬ್ದ ಇಡೀ ಊರನ್ನು ನಡುಗಿಸುತ್ತದೆ. ಮೊದಲಿಗೆ ಎಲ್ಲರೂ ಇದು ಕೇವಲ ಸೇನೆಯ ಅಭ್ಯಾಸ ಇರಬಹುದು ಎಂದು ತಮ್ಮನ್ನು ತಾವೇ ಸಮಾಧಾನಪಡಿಸಿಕೊಳ್ಳುತ್ತಾರೆ. ಆದರೆ ಕೆಲವೇ ಕ್ಷಣಗಳಲ್ಲಿ ಅಪಾಯದ ಎಚ್ಚರಿಕೆ ಗಂಟೆಗಳು ಮೊಳಗಲು ಆರಂಭಿಸುತ್ತವೆ. ಆಗ ಸತ್ಯವನ್ನು ನಿರಾಕರಿಸಲು ಸಾಧ್ಯವಾಗುವುದಿಲ್ಲ. ಯಂಗ್ ಬೋಕ್ ಕಿಟಕಿಯಿಂದ ಹೊರಗೆ ನೋಡುತ್ತಾಳೆ. ಅಲ್ಲಿ ಎಲ್ಲೆಡೆ ಗೊಂದಲ ಮತ್ತು ಭಯ ಆವರಿಸಿರುತ್ತದೆ. ಅವಳು ಮತ್ತು ಸಚಿಕೋ ಕೂಡ ಉಳಿದ ಗ್ರಾಮಸ್ಥರೊಂದಿಗೆ ಸುರಕ್ಷಿತ ಸ್ಥಳದ ಕಡೆಗೆ ಓಡಲು ಆರಂಭಿಸುತ್ತಾರೆ. ಆ ಭಯದ ನಡುವೆಯೇ ಯಂಗ್ ಬೋಕ್ ಹಲವು ವರ್ಷಗಳ ಹಿಂದೆ ಸಚಿಕೋದಿಂದ ತೆಗೆದುಕೊಂಡಿದ್ದ ಕೂದಲಿನ ಅಲಂಕಾರದ ಪಿನ್ನನ್ನು ಅವಳಿಗೆ ಹಿಂದಿರುಗಿಸುತ್ತಾಳೆ. ಮಾತಿನಲ್ಲಿ ಹೇಳಲಾಗದ ಭಾವನೆಗಳನ್ನು ಆ ಸಣ್ಣ ಉಡುಗೊರೆ ವ್ಯಕ್ತಪಡಿಸುತ್ತದೆ. ಇದನ್ನು ನಾವು ಒಟ್ಟಿಗೆ ಎದುರಿಸೋಣ. ಇಲ್ಲಿಯವರೆಗೆ ಎಲ್ಲ ಕಷ್ಟಗಳನ್ನು ಹೇಗೆ ದಾಟಿದ್ದೇವೋ ಇದನ್ನು ಹಾಗೆಯೇ ದಾಟುತ್ತೇವೆ ಎಂದು ಅವಳು ಧೈರ್ಯ ತುಂಬುತ್ತಾಳೆ. ಆದರೆ ಅಪಾಯ ಈಗಾಗಲೇ ಅವರ ಬಳಿಗೆ ತಲುಪಿರುತ್ತದೆ. ಶತ್ರುಗಳನ್ನು ಹುಡುಕುತ್ತಾ ಸೈನಿಕರ ಒಂದು ತಂಡ ಆ ಪ್ರದೇಶಕ್ಕೆ ನುಗ್ಗುತ್ತದೆ. ಅಷ್ಟರಲ್ಲಿ ಸಚಿಕೋನ ಮಗು ಅಳಲು ಆರಂಭಿಸುತ್ತದೆ. ಆ ಶಬ್ದ ಸೈನಿಕರ ಗಮನವನ್ನು ಅವರ ಕಡೆ ಸೆಳೆಯುತ್ತದೆ. ಸಚಿಕೋ ಮಾತನಾಡುತ್ತಿದ್ದಂತೆಯೇ ಅವಳ ಜಪಾನಿ ಉಚ್ಚಾರಣೆ ಎಲ್ಲವನ್ನೂ ಬಯಲು ಮಾಡುತ್ತದೆ. ತಂಡದ ಮುಖ್ಯಸ್ಥ ತಕ್ಷಣ ಅವಳನ್ನು ಬಂಧಿಸಲು ಆದೇಶಿಸುತ್ತಾನೆ. ಇದನ್ನು ಕಂಡ ಯಂಗ್ ಬೋಕ್ ಒಂದು ಕ್ಷಣವೂ ಯೋಚಿಸುವುದಿಲ್ಲ. ಅವಳು ಹತ್ತಿರದಲ್ಲಿದ್ದ ಗಾಜಿನ ಬಾಟಲಿಯನ್ನು ಹಿಡಿದು ಒಬ್ಬ ಸೈನಿಕನ ತಲೆಗೆ ಹೊಡೆಯುತ್ತಾಳೆ. ಆ ಸೈನಿಕ ಪ್ರಜ್ಞೆ ತಪ್ಪಿ ನೆಲಕ್ಕೆ ಬೀಳುತ್ತಾನೆ. ಆ ಅವಕಾಶವನ್ನು ಬಳಸಿಕೊಂಡು ಯಂಗ್ ಬೋಕ್ ಮತ್ತು ಸಚಿಕೋ ಕಾಡಿನೊಳಗೆ ಓಡಿಹೋಗುತ್ತಾರೆ. ಅವರ ಹಿಂದೆ ಸೈನಿಕರು ಬೆನ್ನಟ್ಟಲು ಆರಂಭಿಸುತ್ತಾರೆ. ಗುಂಡಿನ ಸದ್ದು ಇಡೀ ಕಾಡಿನಲ್ಲಿ ಪ್ರತಿಧ್ವನಿಸುತ್ತದೆ. ಇಬ್ಬರು ಉಸಿರುಗಟ್ಟುವಂತೆ ಓಡುತ್ತಾ ಯಾವ ಶಬ್ದವೂ ಆಗದಂತೆ ಎಚ್ಚರಿಕೆಯಿಂದ ಮುಂದುವರಿಯುತ್ತಾರೆ. ಆದರೆ ಸ್ವಲ್ಪ ಹೊತ್ತಿನಲ್ಲೇ ಒಟ್ಟಿಗೆ ಓಡುತ್ತಾ ತಪ್ಪಿಸಿಕೊಳ್ಳುವುದು ಅಸಾಧ್ಯ ಎಂಬುದು ಯಂಗ್ ಬೋಕ್ಗೆ ಅರ್ಥವಾಗುತ್ತದೆ. ಯಂಗ್ ಬೋಕ್ ಸಚಿಕೋ ಕಡೆ ತಿರುಗಿ ನೋಡುತ್ತಾಳೆ. ಮಗುವನ್ನು ಕರೆದುಕೊಂಡು ನೀನು ಕೂಡಲೇ ಇಲ್ಲಿಂದ ಓಡಿಹೋಗು ಎಂದು ಹೇಳುತ್ತಾಳೆ. ನಾನು ಸೈನಿಕರ ಗಮನವನ್ನು ಬೇರೆ ಕಡೆ ಸೆಳೆಯುತ್ತೇನೆ. ಆ ಮಾತು ಕೇಳಿದ ಸಚಿಕೋ ಬೆಚ್ಚಿಬೀಳುತ್ತಾಳೆ. ಇಲ್ಲ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಅಳುತ್ತಾಳೆ.
ಆದರೆ ಯಂಗ್ ಬೋಕ್ ತನ್ನ ನಿರ್ಧಾರವನ್ನು ಬದಲಾಯಿಸುವುದಿಲ್ಲ. ನಾವಿಬ್ಬರು ಒಟ್ಟಿಗೆ ಇದ್ದರೆ ನಮ್ಮ ಮೂವರೂ ಸಾಯುತ್ತೇವೆ. ಕನಿಷ್ಠ ನೀನಾದರೂ ಮಗುವಿನ ಜೊತೆ ಬದುಕಬೇಕು ಎಂದು ಅವಳು ಹೇಳುತ್ತಾಳೆ. ನಂತರ ಯಂಗ್ ಬೋಕ್ ಅವರಿಗೆ ಮಾತ್ರ ಗೊತ್ತಿರುವ ಒಂದು ಸ್ಥಳವನ್ನು ನೆನಪಿಸುತ್ತದೆ. ಒಮ್ಮೆ ಇಬ್ಬರೂ ಸೇರಿ ಹೋಗಿದ್ದ ಆ ದೊಡ್ಡ ಮರ, ಕೆಂಪು ಮತ್ತು ಹಳದಿ ಬಟ್ಟೆಗಳನ್ನು ಕಟ್ಟಿದ್ದ ಆ ಮರದ ಕೆಳಗೆ ಮತ್ತೆ ಭೇಟಿಯಾಗೋಣ ಎಂದು ಹೇಳುತ್ತಾಳೆ. ಸೂರ್ಯಾಸ್ತದೊಳಗೆ ನಾನು ಬರದಿದ್ದರೆ ನೀನು ಮಗುವನ್ನು ಕರೆದುಕೊಂಡು ಜಪಾನ್ಗೆ ಹಿಂದಿರುಗು. ಅದು ನನ್ನ ಕೊನೆಯ ಮಾತು ಎಂದು ಅವಳು ಹೇಳುತ್ತಾಳೆ. ಸಚಿಕೋ ಕಣ್ಣೀರನ್ನು ತಡೆಯಲಾಗದೆ ಅಳುತ್ತಾಳೆ. ಅಷ್ಟರಲ್ಲಿ ಯಂಗ್ ಬೋಕ್ ತನ್ನ ಜೀವನದಲ್ಲಿ ಮೊದಲ ಬಾರಿಗೆ ಸಚಿಕೋವನ್ನು ಒಂದು ವಿಶೇಷ ಹೆಸರಿನಿಂದ ಕರೀತಾಳೆ. ಅಕ್ಕ. ಆ ಒಂದು ಪದ ಕೇಳಿದ ಸಚಿಕೋ ಬೆಚ್ಚಿಬೀಳುತ್ತಾಳೆ. ಇಷ್ಟು ದಿನ ಶತ್ರುವಾಗಿ ನೋಡಿದ್ದ ಮಹಿಳೆಯನ್ನು ಈಗ ತನ್ನ ಅಕ್ಕ ಎಂದು ಕರೆಯುತ್ತಿದ್ದಾಳೆ. ಅದು ಕೇವಲ ಒಂದು ಪದವಲ್ಲ, ಅದು ಕ್ಷಮೆ, ಪ್ರೀತಿ ಮತ್ತು ಕುಟುಂಬವಾಗಿ ಸ್ವೀಕರಿಸಿದ ಒಪ್ಪಿಗೆ. ಅದನ್ನು ಹೇಳಿದ ತಕ್ಷಣ ಯಂಗ್ ಬೋಕ್ ವಿರುದ್ಧದ ದಿಕ್ಕಿನಲ್ಲಿ ಓಡಲು ಆರಂಭಿಸುತ್ತಾಳೆ. ಅವಳು ಓಡಿದ್ದು ಭಯದಿಂದಲ್ಲ, ಪ್ರೀತಿಗಾಗಿ, ಇನ್ನೊಬ್ಬರ ಬದುಕನ್ನು ಉಳಿಸಲು. ಸೈನಿಕರೆಲ್ಲರೂ ಅವಳ ಬೆನ್ನಟ್ಟುತ್ತಾರೆ. ಸ್ವಲ್ಪ ಹೊತ್ತಿನಲ್ಲೇ ಯಂಗ್ ಬೋಕ್ ಸಂಪೂರ್ಣವಾಗಿ ಸುತ್ತುವರಿಯಲ್ಪಡುತ್ತಾಳೆ. ಸೈನಿಕರು ತಮ್ಮ ಬಂದೂಕುಗಳನ್ನು ಅವಳ ಕಡೆ ತೋರಿಸುತ್ತಾರೆ. ಅವಳು ಜಪಾನಿನವಳಾಗಿದ್ದಕ್ಕಾಗಿ ಅಲ್ಲ, ಒಬ್ಬ ಜಪಾನಿನ ಮಹಿಳೆಯನ್ನು ರಕ್ಷಿಸಿದ್ದಕ್ಕಾಗಿ. ಮುಂದಿನ ಕ್ಷಣ ಒಂದೇ ಒಂದು ಗುಂಡಿನ ಸದ್ದು ಕೇಳಿಸುತ್ತದೆ. ಎಲ್ಲವೂ ಅಲ್ಲಿಯೇ ಮುಗಿದು ಹೋಗುತ್ತದೆ. ಅತ್ತ ಕೆಂಪು ಮತ್ತು ಹಳದಿ ಬಟ್ಟೆ ಕಟ್ಟಿದ್ದ ಆ ಮರದ ಕೆಳಗೆ ಸಚಿಕೋ ಮಗುವನ್ನು ಎದೆಯೊಡನೆ ಅಪ್ಪಿಕೊಂಡು ಕಾಯುತ್ತಿರುತ್ತಾಳೆ. ಸಮಯ ಕಳೆಯುತ್ತದೆ. ಸೂರ್ಯ ನಿಧಾನವಾಗಿ ಅಸ್ತಮಿಸುತ್ತಾನೆ. ರಾತ್ರಿ ಆವರಿಸುತ್ತದೆ. ಆದರೆ ಯಂಗ್ ಬೋಕ್ ಮಾತ್ರ ಎಂದಿಗೂ ಮರಳಿ ಬರುವುದಿಲ್ಲ. ಹಲವಾರು ವರ್ಷಗಳು ಕಳೆಯುತ್ತವೆ. ಕಾಲ ಎಲ್ಲವನ್ನೂ ಬದಲಾಯಿಸುತ್ತದೆ. ಈಗ ಸಚಿಕೋ ವಯಸ್ಸಾದ ವೃದ್ಧೆಯಾಗಿದ್ದಾಳೆ. ಅವಳ ಪಕ್ಕದಲ್ಲಿ ಮತ್ತೊಬ್ಬ ಮಹಿಳೆ ಕುಳಿತಿದ್ದಾಳೆ. ಅವಳ ಮಗಳು. ತಾನು ಎಂದಿಗೂ ಭೇಟಿಯಾಗದ ಒಬ್ಬ ಮಹಿಳೆಯ ಹೆಸರನ್ನೇ ತನ್ನ ಮಗಳಿಗೆ ಇಟ್ಟಿದ್ದಾಳೆ. ಆ ಹೆಸರು ಯಂಗ್ ಬೋಕ್. ಮಗಳು ತನ್ನ ತಾಯಿಯನ್ನು ಕೇಳುತ್ತಾಳೆ. ಅಮ್ಮ, ಏನು ಯೋಚಿಸುತ್ತಿದ್ದೀಯಾ? ಅಪ್ಪನ ನೆನಪಾಗುತ್ತಿದೆಯಾ? ಆದರೆ ಸಚಿಕೋನ ಮನಸ್ಸು ಬೇರೆ ನೆನಪಿನಲ್ಲಿ ಕಳೆದು ಹೋಗಿರುತ್ತದೆ. ಅವಳು ನೆನಪಿಸಿಕೊಳ್ಳುತ್ತಿರುವುದು ವರ್ಷಗಳ ಕಾಲ ಪ್ರೀತಿಗಾಗಿ ಕಾಯುತ್ತಿದ್ದ ಒಬ್ಬ ಹುಡುಗಿಯನ್ನು, ಮೊದಲಿಗೆ ಶತ್ರು ಎಂದು ಭಾವಿಸಿದ್ದ ವ್ಯಕ್ತಿಗಾಗಿ, ಕೊನೆಗೆ ತನ್ನ ಜೀವವನ್ನೇ ತ್ಯಾಗ ಮಾಡಿದ ಒಬ್ಬ ಮಹಿಳೆಯನ್ನು, ಅವಳಿಗೆ ನಂತರ ಕುಟುಂಬಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸಿದ ಆ ಆತ್ಮವನ್ನು. ಸಚಿಕೋ ನಿಧಾನವಾಗಿ ತನ್ನ ಕುತ್ತಿಗೆಯಲ್ಲಿರುವ ಒಂದು ಹಾರವನ್ನು ಕೈಯಲ್ಲಿ ಹಿಡಿದುಕೊಳ್ಳುತ್ತಾಳೆ. ಅದು ಹಲವು ವರ್ಷಗಳ ಹಿಂದೆ ಯಂಗ್ ಬೋಕ್ ಕೊಟ್ಟ ನೆನಪಿನ ಉಡುಗೊರೆ. ಅವಳ ಮುಖದಲ್ಲಿ ಮಧುರವಾದ ನೋವಿನ ನಗು ಮೂಡುತ್ತದೆ. ಕಾಲ ಅವಳಿಂದ ಎಲ್ಲವನ್ನೂ ಕಸಿದುಕೊಂಡಿರಬಹುದು, ಆದರೆ ಯಂಗ್ ಬೋಕ್ನ ನೆನಪುಗಳನ್ನು ಮಾತ್ರ ಎಂದಿಗೂ ಕಸಿದುಕೊಳ್ಳಲಿಲ್ಲ. ಸಚಿಕೋನ ಹೃದಯದಲ್ಲಿ ಯಂಗ್ ಬೋಕ್ ಎಂದಿಗೂ ಸಾಯಲಿಲ್ಲ. ಅವಳು ಎಂದೆಂದಿಗೂ ಯುವತಿಯಾಗಿಯೇ ಉಳಿದಳು, ಧೈರ್ಯಶಾಲಿಯಾಗಿಯೇ ಉಳಿದಳು, ಪ್ರೀತಿಸಲ್ಪಟ್ಟವಳಾಗಿಯೇ ಉಳಿದಳು. ಈ ಕಥೆಯ ಸಾರಾಂಶ ಏನೆಂದರೆ, ಕೆಲವೊಮ್ಮೆ ನಮ್ಮನ್ನು ಬಿಟ್ಟು ಹೋದವರೇ ಪ್ರೀತಿ ಎಂದರೆ ಏನು ಎಂಬುದನ್ನು ನಿಜವಾಗಿ ನಮಗೆ ಕಲಿಸಿ ಹೋಗುತ್ತಾರೆ. ಮತ್ತು ಅತ್ಯಂತ ನೋವಿನ ವಿದಾಯವೆಂದರೆ, ಕೊನೆಯ ಕ್ಷಣದಲ್ಲಿ ನಾವು ಎಂದಿಗೂ ಒಂಟಿಯಾಗಿರಲಿಲ್ಲ ಎಂಬ ಸತ್ಯವನ್ನು ಅರಿಯುವ ವಿದಾಯ.